ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ಟ್ರಾವೆಲಿಂಗ್ ವಿಡಿಯೋ ಆಗಿರುತ್ತೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೂ ಕೂಡ ಯೂಸ್ ಆಗುತ್ತೆ. ಕೆಲವ್ರು ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ, ಏನು ಅಲ್ಲಿ ಹೇಗಿರುತ್ತೆ ಏನು ಅಂತ ಈ ವಿಡಿಯೋದ್ರಲ್ಲಿ ತೋರಿಸಿದ್ದೀನಿ, ನೋಡಿ ನೀವೇ. ಮೊದಲಿಗೆ ನಾನು ಬಸ್ ಸ್ಟಾಪಿಗೆ ಬಂದೆ. ಬಸ್ ಕೂಡ ರೆಡಿ ಇತ್ತು. ಬಸ್ ಬೇಗ ಬೇಗ ಹತ್ತಿ ಕೂತ್ಕೊಂಡ್ವಿ. ಎಲ್ಲ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಅತ್ತೆ, ನಾನು, ಅಮ್ಮ, ಆಂಟಿ, ಅಕ್ಕ, ಮಕ್ಕಳು ಇಷ್ಟು ಜನ ಹೋಗ್ತಾ ಇದ್ದೀವಿ. ಎಲ್ಲಿಗಂತ ಡೌಟ್ ಬಂದಿರ್ಬೋದು, ಹಾಸನ್ಗೆ ಹೊರಟಿದ್ದೀವಿ. ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾನೆ ಬಸ್ ಜರ್ನಿನ. ಫುಲ್ಲು ಖಾಲಿ ಇತ್ತು ಬಸ್ಸು, ಅಷ್ಟು ರಶ್ ಏನು ಇರಲಿಲ್ಲ. ಇವಾಗ ಮುಂದೆ ಹೋಗ್ತಾ ಹೋಗ್ತಾ ಹೇಗಿರುತ್ತೆ ಏನೋ ಗೊತ್ತಿಲ್ಲ. ಬಸ್ ಫುಲ್ ರಶ್ ಇರ್ಬೋದು ಅನಿಸುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಎಲ್ಲಾದರೂ ಹತ್ತುತ್ತಾರೆ ಅಂತ ಅನಿಸುತ್ತೆ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ. ಹಾಗೆ ಬಸ್ಸಲ್ಲಿ ಜರ್ನಿ ಮಾಡ್ತಾ ಮಾಡ್ತಾ ಬರೀ ಅಡಿಕೆ ಗಿಡಗಳೇ. ಈ ಕಡೆ ಹಾಸನ ಹಿರಿಯೂರು ದಾಟಿದ ತಕ್ಷಣ ಬರೀ ಅಡಿಕೆ ಗಿಡಗಳೇ ಸಿಗ್ತವೆ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಏನಾದರೂ ಒಂದು ತಿನ್ನೋಕೆ ಇರಲೇಬೇಕಲ್ಲ, ಅದರಿಂದ ಆಂಟಿ ಲಾಡು ತಗೊಂಬಂದಿದ್ರು, ಸ್ವೀಟ್ ಲಾಡು. ಅದ್ರ ಜೊತೆ ಖಾರ ಮಂಡಕ್ಕಿ ಕೂಡ ತಗೊಂಬಂದಿದ್ರು. ಎರಡೂ ಎಂಜಾಯ್ ಮಾಡ್ಕೊಂಡು ತಿನ್ಕೊತ ಹೋದ್ವಿ. ಮಕ್ಳು ಇರ್ತಾರಲ್ಲ, ಮಕ್ಳಿದ ಮೇಲೆ ಏನಾದರೂ ಒಂದು ಇರಲೇಬೇಕು ಟ್ರಾವೆಲಿಂಗ್ ಮಾಡಬೇಕಾದ್ರೆ. ಇಲ್ಲ ಅಂತಂದರೆ ಮಕ್ಕಳು ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇರ್ತಾರೆ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ವಿಡಿಯೋ ನೋಡ್ಕೊಂಬನ್ನಿ, ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ. ನೇನು ಹಿರಿಯೂರು ದಾಟಿದ್ವಿ. ಇವಾಗ ಫುಲ್ಲು ರಶ್ ಆಗೋಗ್ಬಿಡ್ತು ಹಿರಿಯೂರಲ್ಲಿ. ಬಸ್ಸು ನಿಂತ್ಕೊಳೋಕ್ಕೂ ಜಾಗ ಇರಲಿಲ್ಲ, ಹೋಗ್ಬಿಟ್ಟಿತ್ತು. ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾನೆ ಸುತ್ತು ನೋಡಿಕೊಂಡು, ಯಾಕಂದರೆ ತುಂಬ ಜನ ಇದ್ದಾರಲ್ಲ ಅದರಿಂದ. ಇನ್ನೇನು ಇವಾಗ ನನ್ನ ಸ್ಟಾಪ್ ಬಂತು, ನಾವು ಇಳ್ಕೊಂಬಿಟ್ಟು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾವು ಇಳಿಯೋ ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಅಣ್ಣ ಬಂದು ವೆಯ್ಟ್ ಮಾಡ್ತಿದ್ರು. ಕಾರಲ್ಲಿ ಕೂತ್ಕೊಂಡು ಮನೆಗೆ ಹೊರಟಿದ್ದೀವಿ. ನಾವು ಹಾಸನ ರೀಚ್ ಆಗೋಷ್ಟೊತ್ತಿಗೆ ಆಲ್ರೆಡಿ 7:50 ಆಗೋಗ್ಬಿಟ್ಟಿತ್ತು. ತುಂಬ ಲೇಟ್ ಆಯಿತು. ನಾವು ಅಲ್ಲಿ ಬಸ್ ಹತ್ತಿದ್ದು 4 ಗಂಟೆಗೇನೋ ಬಸ್ ಹತ್ತಿದ್ವಿ ತುಮಕೂರಲ್ಲಿ. 2.5 hours ಅಷ್ಟೇ ಜರ್ನಿ. ಯಾಕೆ ಲೇಟ್ ಆಯಿತು ಅಂತ ಗೊತ್ತಿಲ್ಲ. ಹೀಗೆ ಎಲ್ಲ ಮನೆ ಒಳಗಡೆ ಬಂದು ನಂದು ಕೂಡ ಒಂದು ವಿಡಿಯೋ ಮಾಡಿಕೊಂಡೆ. ವಿಡಿಯೋ ಮಾಡ್ಕೊಂಡು ಒಂದು 5 minutes ರೆಸ್ಟ್ ಮಾಡಿ ಊಟ ಮಾಡಿ ಮತ್ತೆ ಹೊರಗಡೆ ಹೊರಟ್ವಿ. ಊಟ ಮಾಡ್ತಿದ್ದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಬಸ್ಸಲ್ಲಿ ಬಂದು ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತಲ್ಲ. ರೆಸ್ಟ್ ಮಾಡಿದ್ರೆ ಸಾಕಾಗ್ಬಿಟ್ಟಿತ್ತು. ಅದರಿಂದ ನೈಟಲ್ಲಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ ನೀವೆಲ್ಲ? ಹಾಸನಾಂಬ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಯಾಕಂದರೆ ನೈಟ್ ಹೋದರೆ ಅಷ್ಟು ರಶ್ ಇರಲ್ಲ ಅಂತ ಹೇಳಿದ್ರು, ಅದರಿಂದ ನೈಟಲ್ಲೇ ಹೋಗ್ತಾಯಿದ್ದೀವಿ. ನಾವು ಮನೆ ಬಿಡೋ ಅಷ್ಟೊತ್ತಿಗೆ ಆಲ್ರೆಡಿ 10-11 ಆಗೋಗ್ಬಿಟ್ಟಿತ್ತು ಟೈಮು. ನಾವು 7:30-8 ಗಂಟೆಗೆ ಮನೆಗೆ ಬಂದ್ವಿ. ಒಂದು 1/2 hour ಊಟ ಮಾಡಿ 1.5 hour ರೆಸ್ಟ್ ಮಾಡಿ ಹೊರಟಿದ್ದೀವಿ. ಫುಲ್ಲು ಲೈಟಿಂಗ್ಸ್ ಹಾಕಿದ್ದಾರೆ ಹಾಸನ ಫುಲ್ಲು, ದೇವಸ್ಥಾನದವರೆಗೂ ಫುಲ್ ಲೈಟಿಂಗ್ಸ್ ಅಂತೆ. ವರ್ಷಕ್ಕೆ ಒಂದೇ ಸತಿ ಅಲ್ವಾ ಓಪನ್ ಮಾಡೋದು, ಅದರಿಂದ ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಲೈಟಿಂಗ್ಸು ಅಂತ. ಎಲ್ಲ ಫುಲ್ಲು ನೈಟ್ ಆಗಲೇ 10:15 ಆಗಿದ್ರು ಇನ್ನೂ ಎಲ್ಲ ಓಪನ್ ಇದೆ, ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ಹೀಗೆ ಹೋಗ್ತಾ ಹೋಗ್ತಾ ವೆಂಕಟರಮಣ ಸ್ವಾಮಿದು ಕೂಡ ಲೈಟಿಂಗ್ ಸಿಕ್ತು, ಅದಕ್ಕೂ ಒಂದು ನಮಸ್ಕಾರ ಹಾಕ್ಕೊಂಡು ಹೊರಟ್ವಿ. ಕಾರ್ ಇಳಿದ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ದೇವಸ್ಥಾನದ ಹತ್ರ. ಒಂದು 5 ತಿಂಗಳು ಪಾಪು ಇದ್ದರೆ ಏನೋ ಬೇಗ ದರ್ಶನ ಆಗುತ್ತೆ, 1 hour ಒಳಗಡೆನೇ ಆಗೋಗ್ಬಿಡುತ್ತೆ. ಎಷ್ಟು ರಶ್ ಇದೆ ಅಂತ ಅಂದರೆ ತುಂಬ ರಶ್ ಇದೆ ಈ ದೇವಸ್ಥಾನ. ಮತ್ತು ಹ್ಯಾಂಡಿಕ್ಯಾಪ್ಟ್ಗೆ ಫ್ರೀ ದರ್ಶನ ಇರುತ್ತೆ, ಅವ್ರಿಗೂ ಕೂಡ ಅಷ್ಟೇ ಬೇಗ ಮುಗ್ದೋಗುತ್ತೆ. ಇಲ್ಲ ನಾರ್ಮಲ್ ಬರಬೇಕು ಅಂತಂದರೆ ಫ್ರೀ ದರ್ಶನ ಇದೆ. ಫ್ರೀ ದರ್ಶನ ಒಂದು 3 kilometers ಕ್ಯೂ ಇರುತ್ತೆ. ಇಲ್ಲ ನಮ್ಗೆ ಅಷ್ಟು ಕ್ಯೂ ನಿಲ್ಲೋಕ್ಕಾಗಲ್ಲ ಅಂತಂದರೆ 300 rupeesದು ಕೂಡ ಇದೆ, 1000 rupees ಟಿಕೆಟು ಕೂಡ ಇದೆ. ಯಾವುದಾದ್ರೆ ಅದಕ್ಕೆ ಬರ್ಬೋದು. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಹೊರಗಡೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಹೊರಗಡೆ ಬಂದಿದ ತಕ್ಷಣ ಇಲ್ಲೆಲ್ಲ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದರು, ಫ್ಲವರ್ ಶೋ ಎಲ್ಲ ಇತ್ತು. ಅದನ್ನು ಎಲ್ಲ ನೋಡಿಕೊಂಡು ಎಲ್ಲ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಒಂದು 10 minutes ಕುತ್ಕೊಂಡ್ವಿ. ನಾನು ನಮ್ಮ ಆಂಟಿ ಇಬ್ಬರದು ಬೇಗ ದರ್ಶನ ಮುಗ್ದೋಗ್ಬಿಟ್ಟಿತ್ತು 1 hour ಒಳಗಡೆ.
ಇನ್ನು ಅಮ್ಮ ಅವ್ರದ್ದೆಲ್ಲ ಇನ್ನೂ ದರ್ಶನ ಆಗಿರಲಿಲ್ಲ, ಅವ್ರು ಹಿಂದ್ಗಡೆ ಬರ್ತಿದ್ರು. ಅವರು ಕೂಡ ಇವಾಗ ಹೊರಗಡೆ ಬಂದರು. ಪ್ರಸಾದ ಕೊಡ್ತಿದ್ರು ಅಂದ್ಬಿಟ್ಟು ಪ್ರಸಾದ ಇಸ್ಕೊಳ್ಳೋಣ ಅಂತ ಹೋದ್ವಿ. ಎಲ್ಲ ಕ್ಯೂ ಸಿಸ್ಟಮ್ ಪ್ರಸಾದಕ್ಕೂ ಕೂಡ. ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ ಹೊರಗಡೆ. ಹಂಗೆ ಪ್ರಸಾದ ತಿಂದ್ಕೊಂಡು ಹೋಗ್ತಾನೆ ಬಲೂನ್ಸ್ ಇದ್ವು ಅಂತ ಮಕ್ಕಳು ಹಠ ಮಾಡಿದ್ರು. ಅದರಿಂದ ಅವ್ರಿಗೂ ಬಲೂನ್ಸ್ ಕೊಡಿಸ್ಕೊಂಡು ಮತ್ತೆ ಮನೆಗೆ ಹೊರಟ್ವಿ. ಮನೆಗೆ ಹೋಗೋಷ್ಟೊತ್ತಿಗೆ 1 ಗಂಟೆ ಆಗೋಗ್ಬಿಟ್ಟಿತ್ತು ಕಣ್ರಿ. ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು ಇವಾಗ. ಮನೆಗೆ ಹೋಗಿ ಮಲ್ಕೊಂಡಿದ್ದಾಯಿತು. ಮಲ್ಕೊಂಡು ಬೆಳಗ್ಗೆ ಎದ್ದು ಮತ್ತೆ ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಇದು. ಆಂಟಿ, ಅಮ್ಮ, ಅಕ್ಕ, ನಮ್ಮ ಅತ್ತೆ ಎಲ್ಲ ಧರ್ಮಸ್ಥಳ ಆ ಕಡೆ ಟ್ರಿಪ್ ಹೊರಟಿದ್ರು. ಅವರೆಲ್ಲ ಧರ್ಮಸ್ಥಳಕ್ಕೆ ಹೋಗ್ತಿದ್ದಾರೆ. ನಾನು ಹೋಗ್ತಿಲ್ಲ, ಪಾಪನ ಎತ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ನಾನು ಮನೇಲೇ ಇದ್ದೀನಿ. ಹಾಸನಿಂದ ಹತ್ರ ಅಲ್ವಾ ಧರ್ಮಸ್ಥಳ ಅದೆಲ್ಲ, ಅದಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತಿದ್ದಾರೆ. ಧರ್ಮಸ್ಥಳ, ಮಂತ್ರಾಲಯ ಅವೆಲ್ಲ ನೋಡ್ಕೊಂಬರೋದಕ್ಕೆ. ಅವ್ರಿಗೆಲ್ಲ ಬಾ ಹೇಳ್ಬಿಟ್ಟು ನಾವು ಕೂಡ ಒಂದು 5 ನಿಮಿಷ ಇಲ್ಲೇ ಕೆಳಗಡೆನೇ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಫುಲ್ಲು ಜರ್ನಿ ಮಾಡಿ ಫುಲ್ಲು ಸುಸ್ತಾಗೋಗ್ಬಿಟ್ಟಿತ್ತು. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಾನು ಮಾಡ್ತಿರೋ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬೈ ಬಾಯ್.